ವಿಜಯಪುರದಲ್ಲಿ ಕಳೆದ 5 ದಿನಗಳಿಂದ ಭೀಮಾ ನದಿ ಇರ್ಬೋದು, ಡೋನಿ ನದಿ ಇರ್ಬೋದು ಮತ್ತು ಧಾರಾಕಾರವಾಗಿ ಬೀಳ್ತಕ್ಕಂಥ ಮಳೆ, ಇದರಿಂದ ಸುಮಾರು 2 ಲಕ್ಷ ಹೆಕ್ಟೇರ್ಗಿಂತನೂ ಜಾಸ್ತಿ ನಮ್ಮ ಬೆಳೆ ಹಾನಿ ಆಗಿದೆ. ಅದನ್ನು ಮಾಹಿತಿ ನಾನು 5 ದಿನ ಕೂಡ ತಗೊಂಡಿದ್ದೀನಿ. ಎರಡನೇದ್ದು ಸುಮಾರು 40ರಿಂದ 43 ಹಳ್ಳಿಗಳು ಜಲಾವೃತ ಆಗಿದ್ದಾವೆ, ಅದನ್ನು ಕೂಡ ನಾನು ಮಾಹಿತಿ ತಗೊಂಡಿದ್ದೀನಿ. ನೀವು ಕೇಳೋ ಪ್ರಶ್ನೆ 5 ದಿನ ಆಯಿತು, ನೀವು ಇನ್ನೂ ಯಾಕೆ ಬರಲಿಲ್ಲ ಅನ್ನುವಂಥದ್ದು. ಒಂದೇ ಹೇಳ್ತಾ ಇದ್ದೀನಪ್ಪ. ಆಮೇಲೆ ಜನರದ್ದು ಕೂಡ ಒಂದು ಇಚ್ಛೆ ಇತ್ತು. ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಬರಬೇಕು ಅನ್ನುವಂಥ ಅಪೇಕ್ಷೆ ಅವರಿಗೆ ಇರ್ತದೆ. ಯಾಕಂದರೆ ನಾವು ಬಂದರೆ ಅವರಿಗೆ ಒಂದು ಧೈರ್ಯ ಬರ್ತದೆ, ಅದರಿಂದ ಅವ್ರಿಗೂ ಕೂಡ ಸಮಾಧಾನ ಆಗ್ತದೆ. ಬಟ್ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಳೆದ 2 ತಿಂಗಳಿಂದ ನಾನು ಕೂಡ ಕೋವಿಡ್ ಪಾಸಿಟಿವ್ ಆಗಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ನನ್ನ ಹೆಲ್ತ್ ಮೇಲೆ ಪರಿಣಾಮ ಆಗಿ ನಾನು ಅಡ್ಮಿಟ್ ಆಗಿ ಹೊರಗಡೆ ಬಂದ ನಂತರ ಡಾಕ್ಟ್ರು ನನಗೆ ಸುಮಾರು ನಾವು 2ನೇ ಚೆಕಪ್ ಆಗೋವರೆಗೂ ನೀವು ಟ್ರಾವೆಲಿಂಗ್ ಮಾಡಬಾರ್ದು, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದರು. ಹಾಗಾಗಿ ನನಗೆ ಬರೋಕ್ಕಾಗಲಿಲ್ಲ. ನಿನ್ನೆನೇ ನಂದು ಚೆಕಪ್ ಮುಗಿಸ್ಕೊಂಡಿದ್ದೀನಿ. ನಾನು ಶಾರೀರಿಕವಾಗಿ ಅಲ್ಲಿದ್ದರೆ ಮಾನಸಿಕವಾಗಿ ನಾನು ವಿಜಯಪುರದಲ್ಲೇ ಇದ್ದೆ. ಈ ಭಾಗದ ಎಲ್ಲ ರೈತರಿಗೆ ನಾನು ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸುವಂಥ ಕಾರ್ಯ ಮಾಡ್ತೇನೆ. ನನ್ನ ಜಿಲ್ಲಾ ಆಡಳಿತ, ನಮ್ಮ ಕೃಷಿ ಇಲಾಖೆ ಎಲ್ಲರೂ ಕೂಡ ಅವರವರ ಜವಾಬ್ದಾರಿಯನ್ನು, ನಮ್ಮ ತಾಲೂಕು ಆಡಳಿತ ಎಲ್ಲರೂ ಕೂಡ ಮಾಡಿದ್ದಾರೆ. ದಿನ ಕೂಡ ನಾವು ಸಂಪರ್ಕದಲ್ಲಿದ್ವಿ. ಮತ್ತು ಇನ್ನು ಮುಂದೆ ಕೂಡ ನಾನು ರೈತರ ಪರವಾಗಿರ್ತೀನಿ, ನಮ್ಮ ಸರ್ಕಾರ ಅವ್ರ ಪರವಾಗಿರ್ತದೆ. ಜುಲೈ ಆಗಸ್ಟ್ನಲ್ಲಿ ಬಿದ್ದಂಥ ಮಳೆಗೂ ಕೂಡ ನಾನು ಇಂಡಿ ತಾಲೂಕಿನಲ್ಲಿ ವಿಸಿಟ್ ಮಾಡಿದ್ದೆ. ಅದರ ಪರಿಹಾರ ಕೂಡ ಈಗ ರೈತರ ಅಕೌಂಟಿಗೆ ಜಮಾ ಆಗ್ತಾ ಇದೆ.